ಮೇಲೆ ಹೋಗ್ತೀರಾ? ಚೆನ್ನಾಗಿದೆ ಹೋಗಿ. ನಿಮ್ಮವ್ರನಾ? ಹತ್ಸೋದಕ್ಕಾಗಲಿಲ್ವ ಇದು ಹೋಗ್ಲಿಲ್ವಾ ಮೇಲೆ? ಹೌದಾ? ಸರಿ ಬ್ರೋ. ಹಾಂ ಸ್ನೇಹಿತರೆ, ದೇವ್ರ ಮನೆ ಮುಗೀತು. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ರಾಣಿಜನಿ. ಅದಿನ್ನೂ ಅಡ್ವೆಂಚರ್ ಚೆನ್ನಾಗಿರುತ್ತೆ. ಫುಲ್ಲಿ ಅಡ್ವೆಂಚರ್ ಆಯ್ತು ಈ ಸರಿ ರೈಡು. ಇವಾಗ ಹೋಗಿದ್ದು ಅಲ್ಲೇ. ಸೊ ಇಲ್ಲೋದ್ರೆ ಇನ್ನೂ ಚೆನ್ನಾಗಿದೆ ವ್ಯೂ, ಬಟ್ ಮಿಸ್ಟ್ ಇರುತ್ತೆ ಜಾಸ್ತಿ. ಇವಾಗ ಹೋಗೋ ಟೈಮ್ ಇಲ್ಲ. ಮೊದಲು ತಿಂಡಿ ಮಾಡಬೇಕಾಗಲೇ ಎಷ್ಟಾಯ್ತು ಟೈಮು. ನನಗೆ ಇದ್ರದ್ದೇ ಭಯ ಗುರು. ಸ್ಟ್ರೆಂತ ಕೂತಿದೆ, ಪರವಾಗಿಲ್ಲ. ಸೊ ನೋಡಿ, ಇದೆ ಟೆಂಪಲು. ಸೊ ನಾವು ಕೊಟ್ಟಿಗೆಹಾರ ಹೋಗಿ ಹಿಂಗೆ ಹೋಗ್ಬೋದು, ಇಲ್ಲ ಈ ಕಡೆಯಿಂದ ಹೋಗ್ಬೋದು. ಬ್ಯೂಟಿ ನೋಡಿ ಹೆಂಗಿದೆ ಲೇಕು. ಕೊಟ್ಟಿಗೆಹಾರ ಹೋಗಿ ತಿಂಡಿ ಮುಗಿಸಿ ಅಲ್ಲಿಂದ ರಾಣಿಜರಿ. ಬಿಸಿಲು ಸ್ವಲ್ಪ ಜಾಸ್ತಿ ಆಯಿತು. ಮಳೆರಾಯ ಸ್ವಲ್ಪ ದಯೆ ತೋರಿಸಿ ಮಳೆ ಹೊಯ್ಸಿದ್ರೆ ಫುಲ್ ಜಾಲಿಯಾಗಿರುತ್ತೆ ರೈಡು. ಫುಲ್ ಜಾಲಿ ಮಾಡ್ತಾವ್ರು ನೋಡ್ಗುರು ಇಲ್ಲಿ ಫೋಟೋ ತಗೊಂಡು. ಜಾಲಿ. ಏನು ಗುರು ಇದು ಬೆಟ್ಟ. ಇದೆಲ್ಲ ಕಲ್ಯಾರ ಜೋಡಿಸಿದ್ದಾರೆ. ಫುಲ್ಲಿ ಅಡ್ವೆಂಚರ್ ಇದೆ ಅನ್ಸುತ್ತಿದ್ದು. ನೋಡೋಣ ಮೇಲೆ ಹೋಗಿ ವ್ಯೂ ಹೆಂಗಿದೆ ಏನು ಕತೆ. ನಾರ್ಮಲ್ ವ್ಯೂ ಅಷ್ಟೇ ಸ್ನೇಹಿತರೆ, ಏನಿಲ್ಲ ಅಂಥದ್ದು. ಸೊ ಬರೀ ಗುಡ್ಡ ಅಷ್ಟೇ. ಇನ್ನೂ ಮೇಲೆ ಹೋದ್ರೆ ಆ ಕಡೆ ಅಷ್ಟೇ, ಅದೇ ಸೇಮ್. ಬಟ್ ಅದ್ರ ಮೇಲೆ ಹೋಗ್ಬೇಕಾಗಿತ್ತು ನಾವು. ನೋಡಿ ಅಲ್ಲಿ ಏನೋ ಟನಲ್ ಬೇರೆ ಇದಾಕಿರ್ತಾರೆ, ಶೆಡ್ಡು. ಅದ್ರ ಮೇಲೆ ಹೋಗಿದ್ರೆ ಏನೋ ಒಂಥರ ಚೆನ್ನಾಗಿರೋದು. ಅನ್ಯಾಕರ್ಗೆ ಒಳ್ಳೆ ಜಾಗ ಇದು. ಹಿಂಗಿದೆ, ಏನಿಲ್ಲ ಅಷ್ಟು. ಬೆಳಗಿನ ತಿಂಡಿ ಇಲ್ಲ, ನಡಿಯಪ್ಪ ತಿಂಡಿ ಮಾಡೋಣ. ಅಲ್ಲೇ ಅಷ್ಟಾಯ್ತು, 11-11:30 ಆಯ್ತಾನ. ಅಲ್ಲಿಂದ 1 ಅವರ್ ಮೇಲೆ ಬೇಕು ರಾಣಿಜರಿ ಹೋಗೋಕ್ಕೆ. ಕೊನೆಗೂ ಕೆಳಗಡೆ ಬಂದಾಯ್ತು ನಾವು ದೇವ್ರ ಮನೆಯಿಂದ. ಇನ್ನೇನು ಇಲ್ಲಿ ಹತ್ರದಲ್ಲಿ ಕೊಟ್ಟಿಗೆಹಾರ ಇದೆ. ಕೊಟ್ಟಿಗೆಹಾರ ಮುಗಿಸ್ಕೊಂಡಲ್ಲ, ಕೊಟ್ಟಿಗೆಹಾರದಲ್ಲಿ ತಿಂಡಿ ಮಾಡಿ ಅಲ್ಲಿಂದ ರಾಣಿಜರಿಗೆ 1 ಅವರ್ ರೆಸ್ಟ್ ತಗೊಳ್ಳೋಣ. ಗಾಡಿಗೂ ರೆಸ್ಟ್ ಕೊಡೋಣ 1 ಅವರು. ಏನಂತೀರ? ಸೊ ಇನ್ನು 1 ಕಿಲೋಮೀಟ್ರ್ ಇದೆ ಅಂತೆ ಕೊಟ್ಟಿಗೆಹಾರ. ಸೊ ಹೋಗಿ ತಿಂಡಿ ಹೊಡೆದು. ಬಿಸಿಲು ಸ್ವಲ್ಪ ಜಾಸ್ತಿನೇ ಆಯ್ತಪ್ಪ, ಮಳೆನೇ ಬರ್ತಾಯಿಲ್ಲ. ರೈಟ್ ಹೋದರೆ ಚಾರ್ಮಡಿ ಘಾಟು, ಧರ್ಮಸ್ಥಳ, ಮಂಗಳೂರು ರೂಟು. ರೈಟಿಗೆ ಹೋದರೆ ನಮ್ಮ ಸ್ವರ್ಗದ ಬಾಗಿಲು. ತಿಂಡಿಗೆಲ್ಲ ಕಣ ನೋಡಪ್ಪ. ಲಾಸ್ಟ್ ಟೈಮ್ ಎಲ್ಲೋ ತಿಂದ್ವಲ್ಲ, ಅಂಗಡಿ ಕ್ಲೋಸ್ ಆಗೈತೆ ಅದು. ನೀರು ದೋಸೆ ಇದೆಯಾ ಸ್ನೇಹಿತರು? ಇಲ್ಲಿ ನೀರು ದೋಸೆ ಮತ್ತು ಬನ್ನು, ಹಸಿ ಬನ್ ಚೆನ್ನಾಗಿರುತ್ತೆ. ಬನ್ನ ಟ್ರೈ ಮಾಡೋಣ ಈಗ. ಸಿಕ್ಕಾಪಟ್ಟೆ ಬಿಸಿಲಿದೆ, ಮಳೆನೇ ಇಲ್ಲ ಒಂಚೂರು. ಮಳೆ ಇದೆ ಅಂತ ಬಂದರೆ ಹಿಂಗಾಗಿದೆ ಕತೆ ಇವಾಗ. ಸೊ ನೋಡಿ, ಇದೆ ಸೀಬನ್ನು. ಕೊಟ್ಟಿಗೆಹಾರ ಬಂದಾಗೆಲ್ಲ ಟ್ರೈ ಮಾಡ್ತಾ ಇರೋದೇ ಇದು. ಇವಾಗ ನೀರು ದೋಸೆ ಬಂದಿದೆ ನೋಡಿ. ನೀರು ದೋಸೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕಡೆ ಬಂದಾಗ ಟೇಸ್ಟ್ ಮಾಡಿ ನೋಡಿ, ಸೂಪರ್ ಆಗಿದೆ.
ಸರ್ ಇದು ತಿಂದ್ಬಿಟ್ಟು ಬರ್ತೀನಿ ಅಂದವ್ರಿಗೂ ಇವತ್ತಿದ್ದೆ ಸ್ನೇಹಿತರ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಸೊ ಈ ಕಡೆಯಿಂದ ಹೋಗೋದಿಲ್ಲ ಇವತ್ತು. ಸೊ ಚಾರ್ಮಡಿ ಹೋಗಿ ಸಂಸೆಡ್ ಉಡುಪಿ ಇವತ್ತೇ ಮುಗಿಸ್ಕೊಬಿಡೋಣ. ರಾಣಿಜೇರಿ ಬೇಕಾದ್ರೆ ನಾಳೆ ಹಾಕಿ ಕವರ್ ಮಾಡ್ಕೊಂಡು ಸೀದಾ ಬೆಂಗಳೂರು ಹೋಗ್ಬೋದು. ಲಾಕ್ ಆಗಿದೆ ಎಲ್ಲ. ಸೊ ಹೊರಟೆ. ಅಯ್ಯೋ ಇಷ್ಟು ಬೇಗ ಬೇಕ್ರಿನೇ ಕ್ಲೋಸ್ ಮಾಡಿದಾರ. ಚಾರ್ಮಡಿಲಿ ಫಸ್ಟ್ ಟೈಮ್ ಅನಿಸ್ತೈತೆ ಫಾಗ್ ಇಲ್ದೇ ರೈಡ್ ಮಾಡೋದು. ಈ ಟೈಮ್ ಈ ಸರಿನೇ ಅನಿಸುತ್ತೆ. ಯಾವಾಗ್ಲೂ ಎನಿ ಟೈಮ್ ಫಾಗ್ ಇರೋದು, ಬಟ್ ವ್ಯೂವೇ ಕಾಣಿಸ್ತಾ ಇರಲಿಲ್ಲ. ಈ ಸರಿ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಚಾರ್ಮಡಿಲಿ. ಸ್ಟಾರ್ಟ್ ದ ರೈಡ್. ಥರ ವ್ಯೂ ನಮ್ಗೆ ಯಾವತ್ತೂ ಕಾಣಿಸೇ ಇಲ್ಲ ಚಾರ್ಮಡಿಲಿ. ಬಟ್ ಏನು ಬೇಜಾರು ಅಂದರೆ ಇವಾಗ ಚಾರ್ಮಡಿಲಿ ಹೋದಾಗೆಲ್ಲ ಫಾಲ್ಸ್ಗಳೇ ಕಾಣಿಸ್ತಾ ಇದ್ವು. ಈ ಸರಿ ಫಾಲ್ಸ್ಗಳು ಕಮ್ಮಿ, ಏಕೆಂದರೆ ಮಳೆ ಹೋಯ್ತಾ ಇಲ್ಲ, ಫಾಲ್ಸಲ್ಲಿ ನೀರು ಬರ್ತಾ ಇರಲ್ಲ. ಎಲ್ಲ ಬಂದರೆ ಆ ಕಾರ್ವರೆಗೂ ಏನು ಕಾಣಿಸ್ತಾ ಇರಲಿಲ್ಲ. ಆ ಥರ ಮಿಸ್ಟ್ ಇರೋದು. ಮಾರ್ನಿಂಗೇ ಬಂದಿರೋ ಒಳ್ಳೆ ಮಿಸ್ ಸಿಗೋದು ನಮ್ಗೆ ಇಲ್ಲಿ. ಏನಿದೆ ಗುರು ಮುಂದೆ ಈ ಥರ ಎಲ್ಲ ನಿಜ ನಂಗೆ ಒಂದು ದಿವಸನೂ ಕಾಣಿಸ್ತಾ ಇರಲಿಲ್ಲ ಚಾರ್ಮಡಿಲಿ ಓಡಾಡುವಾಗ. ಈ ಥರ ಇದೆಯಾ ವ್ಯೂ. ಗೋಮಾತ ರೋಡಿಗೆ ಬಂದ್ಬಿಟ್ಟಿದೆ ನೋಡಿ. ಈ ಥರ ಚಾರ್ಮಡಿಲಿ ನೋಡೇ ಇರಲಿಲ್ಲ. ಅರಣ್ಯ ನಾಶ ದೇಶ ವಿನಾಶ. ಸೊ ಬಟ್ ಅರಣ್ಯನ ನಾಶ ಮಾಡ್ತಾನೆ ಇದ್ದಾರೆ ಜನಗಳು. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇರೋದು ಅಂತ ಹೇಳಿದಾಗ ಡಿಡುಪೆ ಹೋಗಿ ಡಿಡುಪೆ ಆಫ್ ರೋಡ್ ಒಂದು ಮುಗಿಸಿ ಇವತ್ತು ನೋಡೋಣ. ಎಲ್ಲಾದರೂ ನೆಕ್ಸ್ಟ್ ಯಾವುದಾದ್ರೂ ಹೋದರೆ ಹೋಗ್ತೀವಿ, ಇಲ್ಲಾಂದರೆ ರೂಮ್ ಮಾಡಿ ಆರಾಮಾಗಿ ರೆಸ್ಟ್ ತಗೊಳ್ಳೋಣ. ಆಫ್ ರೋಡ್ ಮಾಡೋದು ಸುಲಭ ಅಲ್ವಾ ಸ್ನೇಹಿತರೆ? ಸುಲಭ ಅಲ್ಲ. ಬಾಡಿ ಕೈ ಕಾಲೆಲ್ಲ ನೋವು ಬರುತ್ತೆ. ನಾರ್ಮಲ್ ರೋಡಲ್ಲಿ ಹೋಗೋದಕ್ಕೂ ಆಫ್ ರೋಡ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ವಾವ್, ನಿಜಕ್ಕೂ ಒಂದು ದಿನಕ್ಕೂ ಹಿಂಗೆ ಕಾಣಿಸೇ ಇಲ್ವಲ್ಲ ಗುರು ಚಾರ್ಮಡಿ. ಯಪ್ಪ ಕ್ರೇಜಿ. ಏನು ವ್ಯೂ ಆಯ್ತು ಗುರು. ಫಾಗ್ ಇಲ್ದಿದ್ಕೆ, ಮಿಸ್ಟ್ ಇಲ್ದಿದ್ಕೆ ನೋಡಿ ಫ್ರಂಟಲ್ಲಿ ಹೆಂಗೆ ಕಾಣಿಸ್ತಾ ಇದೆ. ಬ್ಯೂಟಿ ಗುರು. ನಿಜ ಇವಿಗೂ ನಾನು ನಿಜವಾಗ್ಲೂ ನೋಡೇ ಇಲ್ಲ ಚಾರ್ಮಡಿಲಿ. ಬೇಕಾದ್ರೆ ನಾನು 2-3 ವಿಡಿಯೋ ಇದೆ, ನೋಡ್ಕೊಂಬಂದ್ಬಿಡಿ ಯೂಟ್ಯೂಬಲ್ಲಿ. ಸೊ ಇವಿಗೂ ನೋಡಿರಲಿಲ್ಲ. ಬ್ಯೂಟಿ. ಸಣ್ಣ ಗಾಳಿ ಹೊಡಿತಾ ಇದೆ. ಬ್ಯೂಟಿ ಆಫ್ ಚಾರ್ಮಡಿ. ಇದು ಎಲ್ಲ ಆಲ್ಮೋಸ್ಟು ಕಾಣಿಸ್ತಾ ಇರಲಿಲ್ಲ. ಆ ರೇಂಜಿಗೆ ಮಿಸ್ ತುಂಬಿಕೊಂಡಿರೋದು. ಆರಾಮಾಗಿ ಹೋಗೋಣ. 2 C1 ಪಾರ್ಸಲ್ ಎತ್ಕೊಂಡೆ. ಸಂಸೆಡ್ ಉಡುಪಿ ಆಫ್ ರೋಡ್ಗೆ ಆದಮೇಲೆ ತಿನ್ನೋಣ ಅಂತ. ಸ್ವಲ್ಪ ಅವಾಗ ವಾವ್ ಬ್ಯೂಟಿ ಗುರು. ಹೆಂಗಿದೆ ನೋಡಿ ವ್ಯೂ. ಕ್ರೇಜಿ. ಕ್ರೇಜಿ ವ್ಯೂ ಮಾತ್ರ. ಈ ಕಡೆ ನೋಡಿ ಇದೆಲ್ಲ ಓಪನೇ ಇರ್ತಾ ಇರಲಿಲ್ಲ. ಚಾರ್ಮಡಿಲಿ ಆಲ್ಮೋಸ್ಟ್ ಪೊಲೀಸರು ಇರ್ತಾರೆ, ನೋಡ್ಕೊಂಡು ಹೋಗ್ಬೇಕು. ಫ್ರಂಟ್ ನಂಬರ್ ಪ್ಲೇಟ್ ಇಲ್ಲ. ಫ್ರಂಟ್ ನಂಬರ್ ಪ್ಲೇಟ್ ಏನಕ್ಕೆ ಬಿಚ್ಚಿಟ್ಟೆ ಅಂದರೆ ಆಫ್ ರೋಡ್ ಮಾಡುವಾಗ ಫಾಗ್ ಲೈಟ್ ಕೆಳಗಡೆ ಇಟ್ಟಿದ್ದೀನಿ ಹಾಕಿ. ಸೊ ಅದು ತೊಂದರೆ ಮಾಡುತ್ತೆ ಅಂದ್ಬಿಟ್ಟು ಇಟ್ಟಿಲ್ಲ ಅಷ್ಟೇ. ಅದು ತೆಗ್ದಿಟ್ಟಿದ್ದೀನಿ, ಬ್ಯಾಗಲ್ಲಿದೆ ನೋಡಿ. ಇಲ್ಲೆಲ್ಲ ಹೆವಿ ಫಾಲ್ಸ್ ಕೂಡ ಹೋಗ್ತಾ ಇರೋ ಮಳೆ ಒಯ್ದಿದ್ರೆ. ಇವಾಗ ನೋಡಿದ್ರೆ ಒಂಚೂರು ನೀರಿಲ್ಲ. ಇಲ್ಲೊಂದು ಇವಾಗ ವಾಟರ್ ಕ್ರಾಸಿಂಗ್ ಬ್ರಿಡ್ಜ್ ಬರುತ್ತೆ. ಸೊ ಇಲ್ಲಿ ನೋಡೋಣ ಎಷ್ಟು ನೀರು ಹೋಗ್ತಾ ಇದೆಯಾ ಅಂತ. ಪರವಾಗಿಲ್ಲ ಗುರು, ನೀರು ಹೋಗ್ತಾ ಇದೆ, ಸ್ವಲ್ಪ ಹೋಗ್ತಾ ಇದೆ. ಸ್ವಲ್ಪ ಹೋಗ್ತಾ ಇದೆ. ಈ ವ್ಯೂ ಎಲ್ಲ ಯಾವತ್ತೂ ನಮ್ಗೆ ಕಾಣಿಸೇ ಇರಲ್ಲ ಬಿಡಿ. ನೋಡಿ ಫಾಲ್ಸಲ್ಲಿ ನೀರು ಹೋಗ್ತಾ ಇದೆ ಹಂಗೂ. ಆನೆಗಳು ರಸ್ತೆ ದಾಟುವ ಪ್ರದೇಶ.
ಒಂದು ಆನೆ ಕಂಡಿಲ್ಲ ಗುರು, ಹಿಂಗೆ ಹಾಕ್ತಾರೆ. ಒಂದು ಆನೆಗಳು ಕಾಣಲ್ಲ, ಏನಂದ್ರೆ ಏನು ಕಾಣಲ್ಲ. ಕ್ರೇಜಿ. ಈ ಬಂಡೆ ನೋಡಿ ನನಗೆ ಆನೆ ಬಂದಂಗೆ ಆಯಿತು, ಆನೆ ಕಂಡಂಗೆ ಆಯಿತು, ಆನೆ ಬಂದಂಗಲ್ಲ. ನೋಡಿ ವ್ಯೂ ಓಪನ್ ಆಗ್ತೈತಿ ಈಗ. ಬ್ಯೂಟಿ ಬ್ಯೂಟಿ ಬ್ಯೂಟಿ. ಇವಾಗ ನಿಂತ್ಕೊಂಡು ಫೋಟೋ ಹೊಡೆದ್ವಲ್ಲ, ಅದೇ ವ್ಯೂ ಇದು. ಬ್ಯೂಟಿ. ನಿಜಕ್ಕೂ ಒಂದು ದಿವಸಕ್ಕೂ ಹಿಂಗೆ ಅಂಡಿರಲಿಲ್ಲ ಬ್ರೋ ನಮಗೆ. ಒಂದೊಂದು ತಿರುವಲು ಒಂದೊಂದು ಮೇಲ್ಗಡೆ ನೀರೇನೋ ಸ್ವಲ್ಪ ಬರ್ತಾ ಇದೆ ನೋಡಿ ಬಂಡೆ ಮೇಲೆ. ಒಂದೊಂದು ತಿರುವಲು ಒಂದೊಂದು ವ್ಯೂಗಳು. ಅದೆಲ್ಲ ಬರ್ತಾ ಇದ್ದಾವೆ ಬಂಡೆ ಮೇಲೆ ನೀರು. ಸೊ ಇಲ್ಲೆಲ್ಲ ನೀರು ಹರಿಯೋದು ನೋಡಿ. ಡು ನಾಟ್ ಕ್ಲೈಮ್ ಆನ್ ರಾಕ್. ಹತ್ತು ಬೇಡ್ರಿ ಅಂತ ಹಾಕೋರೆ. ಸೆಲ್ಫಿ ಫೋಟೋಗ್ರಫಿ ಝೋನ್. ಬಂಡೆಗಳು ಬಿಡುವ ಸಾಧ್ಯತೆ ಇದೆ. ಲಾಸ್ಟ್ ಟೈಮಲ್ಲ, ಲಾಸ್ಟ್ ವೀಕ್ ಮಳೆ ಜೋರು ಬಂತಲ್ಲ, ಸೊ ಆಗ ಇಲ್ಲಿ ಒಂದು ಸ್ವಲ್ಪ ಬಂಡೆಲ್ಲ ಉರುಳಿತ್ತು. ಸೊ ಆ ವಿಡಿಯೋ ಸಿಕ್ಕಿದ್ರೆ ಹಾಕ್ತೀನಿ ನನಗೆ ರೀಲ್ಸಲ್ಲಿ. ವಾವ್, ಬ್ಯೂಟಿ ಗುರು. ನಮ್ಮ ಚಾರ್ಮುಡಿಯ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ. ಸೊ ಇಲ್ಲೆಲ್ಲರೂ ಬಂದು ಕೈ ಮುಗ್ದೇ ಹೋಗ್ತಾರೆ ನಿಲ್ಲಿಸಿ. ಸೊ ನಾವು ಕೈ ಮುಗಿದು ಹೊರಡೋಣ. ಇದು ವಾಟ್ರು ಬೀಳ್ತಾ ಇರೋದು ಇಲ್ಲೂ ಚೆನ್ನಾಗಿ ಮಳೆಗಾಲದಲ್ಲಿ, ಈಗಾಗಿಲ್ಲ. ಸೊ ನೋಡಿ, ಆಲ್ಮೋಸ್ಟ್ ಎಲ್ಲ ಗಾಡಿಗಳು ನಿಲ್ಲಿಸಲ್ಲ. ನೀವು ಭಕ್ತಿ ಇರೋರು ನಿಲ್ಲಿಸೋಗ್ತಾರೆ ಅಣ್ಣಪ್ಪ ಸ್ವಾಮಿ ನಮಸ್ಕಾರ ಹಾಕ್ಕೊಂಡು. ಇವನು ನೋಡಿ ಕಾರ್ ಹೆಂಗಾಗ್ತಾವನೆ. ಏನು ಜನ ಗುರುಗಳು. ಉಜ್ರೆ ಇನ್ನೂ 28 ಕಿಲೋಮೀಟ್ರ್. ಲೈಟಾಗಿ ನೀರು ಫಾಲ್ ಆಗ್ತೈತೆ ಇಲ್ಲಿ. ಮಳೆಲ್ಲ ಅಂತಿಲ್ಲೆಲ್ಲ ಕಣ್ ತುಂಬೋಕ್ಕಾಗಲ್ಲ, ಹಂಗೆ ಬರುತ್ತೆ ಮಳೆ ನೀರು. ಇಲ್ಲೊಂದು ಹಾಕ್ಲೇಬೇಕು ವಿಡಿಯೋಗೆ. ಏನು ವ್ಯೂ ಇದೆ ನೋಡುಗರು. ಕೆಳಗಡೆ ನೋಡಿ ಯಾವುದೋ ಒಂದು ದರಿ ಹರಿತಾ ಇರೋದಿದೆ. ಏನಿದೆ ಗುರು ನೇಚರು. ಸೊ ಬನ್ನಿ ಹೊರಡೋಣ ನಾವು. ಏನಿದೆ ಅಲ್ಲ ಮಾತ್ರ ವ್ಯೂ ಕ್ರೇಜಿ. ಅದು ನೋಡಿ ಸಾಕಾಗಿದೆ. ವಾವ್, ಈ ಕಡೆನೂ ಚೆನ್ನಾಗಿ ಕಾಣಿಸ್ತದೆ. ಬಾಯ್ ಬಾಯ್.
ಏರ್ಪಿನ್ ಬೆಂಡ್. ಏನು ಆಲ್ಮೋಸ್ಟ್ ಕೆಳಗಡೆ ಇಳಿದಂಗೆ ನಾವು. SRTC ನಮ್ಮ ಹುಲಿ.